ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅಮ್ಮ ಮನೇಲಿದ್ದೀನಿ. ನಂದೊಂದಿಷ್ಟು ಪ್ರಾಡಕ್ಟ್ಸ್ಗಳು ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಥಿಂಗ್ಸ್ಗಳು. ಲೈಕ್ ನಮ್ಮಮ್ಮ ಪಾ ಎಷ್ಟೋ ಪ್ರಾಡಕ್ಟ್ಸ್ ಬಂದಾಗ ಬರೀ ಕೈಯಲ್ಲಿ ಬರ್ತೀಯಾ, ಹೋಗ್ಬೇಕಾದ್ರೆ ಎಲ್ಲ ಹೊತ್ಕೊಂಡು ಹೋಗ್ತೀಯಾ ಅಂತ ಡೈಲಾಗ್ ಹೊಡಿತಾ ಇರ್ತಾರೆ. ಸೊ ಹಂಗೆ ಆಗುತ್ತಲ್ವಾ, ಏನು ಹೆಣ್ಮಕ್ಳು ಮದುವೆ ಮಾಡಿಕೊಟ್ಮೇಲೆ ಅಲ್ಲೂ ಇರಬೇಕು ಇಲ್ಲೂ ಇರಬೇಕು. ಲೈಕ್ ಬಂದಾಗ ಕ್ಲಾತ್ಸ್ ಇರ್ಬೋದು, ಲೈಕ್ ಏನಾದ್ರು ಒಂದು ಥಿಂಗ್ಸ್ಗಳು, ಈಗ ಜ್ಯುವೆಲ್ಸ್ ಇರ್ಬೋದು. ಆ ಥರ ಮದುವೆ ಮಾಡಿಕೊಟ್ಮೇಲೆ ಈ ಥರ ನಮ್ಮನೆ ಅಲ್ಲಿದೆ, ನಮ್ಮ ಮನೆ ಇಲ್ಲಿಗೆ ಬಂದೆ ಸುಮ್ಮನೆ ಅನ್ನೋ ಥರ ಆಗಿಬಿಡುತ್ತೆ. ಒಂದೊಂದು ಸರಿ ನಮ್ಮದು ಅಂತ ಮನೆಯೇ ಇಲ್ಲ ಅನಿಸ್ಬಿಡುತ್ತೆ. ತಾಯಿ ಮನೆ, ಗಂಡನ ಮನೆ, ನಮ್ಮ ಮನೆ ಎಲ್ಲಿ ಅನ್ನೋ ಒಂದು ಕ್ವಶನ್ ಮಾರ್ಕಲ್ಲೇ ನಮ್ಮ ಲೈಫು ಹೋಗ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲ. ಎಲ್ಲ ಹೆಣ್ಮಕ್ಳು ಪಡ್ಕೊಂಬಂದಿರೋದು ಇದೇನೆ, ತಾಯಿ ಮನೆ ಗಂಡನ ಮನೆ ಅಂತಲೇ, ನಮ್ಮ ಮನೆ ಅಂತ ಎಲ್ಲೂ ಇಲ್ಲ. ಸೊ ನಾನು ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಯೂಸ್ಫುಲ್ ಆಗಿರೋದು. ಲೈಕ್ ನಾನು ಈ ಒಂದು ಒಂದಿಷ್ಟು ಇಯರಿಂಗ್ಸ್ಗಳನ್ನ ನಾನು ತೊಗೊಂಡೋಗ್ಬೇಕಿತ್ತು. ಹಾಗಾಗಿ ಬಾಕ್ಸ್, ಆ್ಯಕ್ಚುಲಿ ಆರ್ಗನೈಸ್ ಬಾಕ್ಸ್ನ ನಾನು ಒಂದು 2-3 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ. ಸೊ ಇದೇ ಆರ್ಗನೈಸರ್ ಬಾಕ್ಸ್. ಸೊ ಈ ಬಾಕ್ಸು ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಮೇ ಬಿ ಒಂದು ಅರೌಂಡ್ 150-180 ಕೊಟ್ಟಿರ್ತೀನಿ ಅಷ್ಟೇ. ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೆರಿ ಯೂಸ್ಫುಲ್ ಆಗುತ್ತೆ. ಲೈಕ್ ವೆರಿ ಟ್ರಾನ್ಸ್ಪರೆಂಟ್ ಇದೆ, ಏನು ಕಂಪಾರ್ಟ್ಮೆಂಟ್ಸ್ ಬಂದಿದೆ. ಸೊ ಈ ಥರ ಒಂದಿಷ್ಟು ಇದನ್ನು ಕೊಟ್ಟಿರ್ತಾರೆ. ಸೊ ನಾವು ಸೈಜ್ ನೋಡಿಕೊಂಡು ಇದನ್ನು ನಾವು ಸ್ಟಿಕ್ ಆನ್ ಮಾಡ್ಕೋಬೇಕು. ಜಸ್ಟ್ ಸ್ಟಿಕ್ ಆನ್ ಇನ್ ದ ಸೆನ್ಸ್, ಲೈಕ್ ಇದನ್ನು ಏನು ಇಲ್ಲಿ ಕೊಟ್ಟಿರ್ತಾರಲ್ಲ, ಸೊ ಹೀಗೆ ಒಂದು ನಿಮಿಷ, ಈ ಥರ ಎಷ್ಟೊಂದು ಕಂಪಾರ್ಟ್ಮೆಂಟ್ಸ್ಗಳಿರುತ್ತೆ. ಸೊ ನಾವು ಇದನ್ನು ಜಸ್ಟ್ ಹೀಗೆ ಎರಡೂ ಕಡೆ ಪ್ರಾಪರಾಗಿ ಜಾಯಿಂಟ್ ಮಾಡಿಕೊಂಡ್ರೆ, ಸೊ ಕಾಣಿಸ್ತಾ ಇದೆಯಾ, ಈ ಥರ ಇರುತ್ತೆ. ಸೊ ಇದು ವೆರಿ ಈಸಿ ಟು ಹ್ಯಾಂಡಲ್. ಜಾಯಿಂಟ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಸೊ ಇವಾಗ ನಾನು ನನ್ನ ಒಂದಿಷ್ಟು ಜುಮ್ಕಾಸ್ ಕಲೆಕ್ಷನ್ಸ್ನ ನಾನು ಇವಾಗ ತೋರಿಸ್ಬೇಕಂತ. ಸೊ ಇದೆಲ್ಲ ನಾನು ಆಲ್ಮೋಸ್ಟು ಏನೋ ಸ್ಟ್ರೀಟ್ ಜ್ಯುವೆಲ್ಸ್ ಆಗಿದೆ, ಏನೋ ಸ್ಟ್ರೀಟ್ ಶಾಪಿಂಗ್ ಅಂತಾರಲ್ಲ ಆ ಥರ, ಅಲ್ಲಿ ತೊಗೊಂಡಿದ್ದು. ಫುಟ್ಪಾತಲ್ಲೆಲ್ಲ ಇಟ್ಟಿರ್ತಾರಲ್ಲ ಅಲ್ಲಿ ಚೌಕಾಸಿ ಎಲ್ಲ ಮಾಡಿ ತೊಗೊಂಡಿದ್ದು. ಬಾರ್ಗೇನ್ ಮಾಡೋದ್ರಲ್ಲಿ ನಾನಂತೂ ಎಕ್ಸ್ಪರ್ಟ್. ಸೊ ಆಮೇಲೆ ಜಾತ್ರೆಗಳಿರುತ್ತಲ್ಲ, ಜಾತ್ರೆಗಳಿಗೆ ಹೋದಾಗ ತೊಗೊಂಡಿದ್ದು. ಒಂದಿಷ್ಟು ಗಿಫ್ಟೆಡ್ ಇದೆ. ಸೊ ಇದೆಲ್ಲ ನನ್ನ ಒಂದು ಫೇವ್ರೆಟ್ ಕಲೆಕ್ಷನ್ಸ್ನ ನಾನಿಲ್ಲಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಸಾಧ್ಯ ಆದರೆ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ಅದು ಹಾಕ್ಕೊಂಡಿರೋ ಪಿಕ್ಚರ್ಸ್ ಇನ್ ಕೇಸ್ ಸಿಕ್ಕರೆ ನನಗೆ. ಆಲ್ಮೋಸ್ಟ್ ನಾನೆಲ್ಲ ಯೂಸ್ ಮಾಡಿದ್ದೀನಿ. ಒಂದಿಷ್ಟು ರೀಸೆಂಟಾಗಿ ಶಿಕಾರಿಪುರ ಮಾರಿ ಜಾತ್ರೆಯಲ್ಲಿ ತೊಗೊಂಡಿರೋದನ್ನ ಹಾಕ್ಕೊಂಡಿಲ್ಲ, ಹೊಸದೇನು ರೀಸೆಂಟಾಗಿ ತೊಗೊಂಡಿದ್ದು, ಅದು ಅಷ್ಟೇ. ನನಗೆ ನೆನಪಿದ್ರೆ ನನ್ನ ಪ್ರೈಸ್ ಕೂಡ ನಾನು ಇವತ್ತು ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನನ್ನ ಫೇವ್ರೆಟ್ ಇಯರಿಂಗ್ ಫಸ್ಟ್ ಒನ್ ಅಂದರೆ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ ತಾನೇ? ಸೊ ಇದನ್ನು ಹಾಕಿ ತೋರಿಸ್ತೀನಿ. ಇದನ್ನು ನಾನು ಬ್ಯಾಂಗ್ಳೂರಲ್ಲಿದ್ದಾಗ ರಾಗಿಗುಡ್ಡ ಜಾತ್ರೆ, ಆಂಜನೇಯದು ಹನುಮ ಜಯಂತಿ ನಡೆಯುತ್ತಲ್ಲ, ಸೊ ನಾನು ಆಗ ತಗೊಂಡಿದ್ದು. ನನ್ನ ಒಂಥರ ಫೇವ್ರೆಟ್ ಜುಮ್ಕಾ ಅಲ್ಲ, ಈ ಕೈಂಡ್ ಆಫ್ ಇಯರಿಂಗ್ ಅಷ್ಟೇ. ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಯ್ಯೋ, ಮೇ ಬಿ ನಾನು ಐ ಪೇಯ್ಡ್ ಅರೌಂಡ್ 150 ಅಂದ್ಕೊಳ್ತೀನಿ. ಬಟ್ ಹೆವಿ ಇದೆ, ನಡೆಯುತ್ತೆ. ಈವ್ನಿಂಗ್ ಏನಾದರೂ ಫಂಕ್ಷನ್ಸ್ಗಳಿದ್ದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರೀನ್ ಕಲರ್ ಅಲ್ವಾ? ಸೊ ಇದು ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಇಯರಿಂಗ್. ತುಂಬ ದಿನ ಆಯಿತು, ಆಫ್ಟರ್ ಮ್ಯಾರೇಜ್ ನಾನು ಇದನ್ನು ಯೂಸೇ ಮಾಡಿಲ್ಲ. ಯಾವಾಗಾದರೂ ಯಾರ್ದಾರು ಫಂಕ್ಷನ್ಗೆ ಹಾಕ್ಕೋಬೇಕು. ಎಷ್ಟು ಕ್ಯೂಟಾಗಿದೆ ನೋಡಿ. ಸೊ ಇದೊಂದು ನನ್ನ ಫೇವ್ರೆಟ್ ಇಯರಿಂಗ್. ನೆಕ್ಸ್ಟ್ ಬಂದು ಈ ಒಂದು ಬ್ಲ್ಯಾಕ್ ಜುಮ್ಕಾ. ಇದು ಅಷ್ಟೇ, ನಾನು ಯಾವುದೋ ಒಂದು ಜಾತ್ರೆಯಲ್ಲಿ ತೊಗೊಂಡಿರ್ತೀನಿ ಅನಿಸುತ್ತೆ, ಅದರ್ವೈಸ್ ಯಾವ್ದಾದ್ರು ಒಂದು ಇದರಲ್ಲಿ. ಇದಕ್ಕೆ ಅದೇ ಹೇಳಿದ್ನಲ್ಲ, ಇದಕ್ಕೆ 150 ಕೊಟ್ಟಿದ್ದೆ ಈ ಇಯರಿಂಗಿಗೆ. ಇದು ಆ್ಯಕ್ಚುಲಿ ಏನಂದರೆ 140 ರೂಪೀಸ್ ಈ ಇಯರಿಂಗ್ಸ್ಗೆ. ಸೊ ಇದು ಬಂದು ಹಿಂಗಿತ್ತು, ಬಟ್ ಏನಾಯಿತು, ಒಂದು ಜುಮ್ಕಿ ಮುರಿದೋಯ್ತು. ಸೊ ನಾನು ಅದನ್ನೇನು ಮಾಡಿದೆ, ಒಂದು ಈ ಥರ ಗೋಲ್ಡನ್ ಏನದು ಕೊಂಡಿ ಏನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಇದಕ್ಕೆ ಇಯರಿಂಗ್ಸ್ ಮಾಡೋರಿಗೆ ಐಡಿಯಾ ಇರುತ್ತೆ, ಯಾರಾದರೂ ಕ್ರಾಫ್ಟಿಂಗ್ ಮಾಡೋರಿಗೆ. ಸೊ ನಾನು ಇದನ್ನು ನನಗೆ ತುಂಬ ಇಷ್ಟ ಆಗಿತ್ತು, ಹಾಗಾಗಿ ನಾನು ಇದಕ್ಕೆ ಜಾಯಿಂಟ್ ಮಾಡಿ ಈ ಥರ ಎಕ್ಸ್ಟ್ರಾ ಸಪ್ರೇಟ್ ಜುಮ್ಕಾ ಥರ ಮಾಡಿದ್ದೀನಿ. ಸೊ
ಈ ಥರ ಕಾಣಿಸುತ್ತೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ಗೋಲ್ಡನ್ ಕಲರ್. ಸೊ ಇದು ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಇಯರಿಂಗ್. ಸೊ ಇದನ್ನು ಹಾಗೆ ಜಸ್ಟ್ ನಾವು ಒಂದು ಇಯರಿಂಗ್ ಥರ ಪ್ಲೇನ್ ಯಾವುದಾಕಾರ ಹಾಕೋಬೋದು. ಸೊ ಇದನ್ನು ವೇಸ್ಟ್ ಮಾಡಿದ. ಆಮೇಲೆ ನಂದು ಮೋಸ್ಟ್ ಫೇವ್ರೆಟ್ ಇಯರಿಂಗ್ ಇನ್ನೊಂದಿದೆ, ಜುಮ್ಕಾ. ಇದನ್ನು ಯಾರಾದರೂ ನನ್ನ ಒಂದು ಏನು ಹೇಳ್ತಾರೆ ಮಂತ್ರಾಲಯದು ವಿಡಿಯೋ ಯಾರಾದರೂ ನೋಡಿದರೆ ಅವರಿಗೆಲ್ಲ ಗೊತ್ತಿರುತ್ತೆ. ಈ ಜುಮ್ಕಾನ ನಾನು ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ತೊಗೊಂಡಿದ್ದೆ. ಜಸ್ಟ್ ಐ ಪೇಯ್ಡ್ 100 rupees. ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇದು ನಾನು ರೀಸೆಂಟಾಗಿ ಹಾಕ್ಕೊಂಡಿದ್ದೀನಿ. ತುಂಬ ಸರಿ ಹಾಕಿದ್ದೀನಿ ಇದನ್ನು, ತುಂಬ ಸರಿ ಅಂದರೆ ಒಂದು 4 to 5 times ಯೂಸ್ ಮಾಡಿರ್ಬೋದು ಮೇ ಬಿ. ಸೊ ಇದು ನನ್ನ ಒಂದು ಫೇವ್ರೆಟ್ ಜುಮ್ಕಾ. ಸೊ ಇನ್ನೊಂದು ಜುಮ್ಕಾ ವೈಟ್ ವಿತ್ ಗ್ರೇ ಕಲರ್, ವೈಟ್ ಸ್ಟೋನ್ ಬಂದಿದೆ ಕೆಳಗಡೆ, ಸಾರಿ ಏನು ಹೇಳ್ತಾರೆ ಪರ್ಲ್ಸ್ ಬಂದಿದೆ. ಇದು ಅಷ್ಟೇ ನನ್ನೊಂದು ಫ್ರೆಂಡ್ ಮಗುವುದು ಇವೆಂಟ್ ಇತ್ತು, ಪೂಜೆ ಇತ್ತು ಅವ್ರ ಮನೇಲಿ. ಸೊ ಆವಾಗ ಒಂದು ಕಾಟನ್ ಸ್ಯಾರಿಗೆ ಇದನ್ನು ಪೇರಪ್ ಮಾಡಿದ್ದೆ. ಸೊ ಇದು ನನಗೆ ತುಂಬ ಇಷ್ಟವಾದ ಜುಮ್ಕಿ. ಇದಕ್ಕೂ ನಾನು ಒಂದು 150 ಹಾಗೆ ಕೊಟ್ಟಿರ್ತೀನಿ ಅನಿಸುತ್ತೆ. ಸೊ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಕಲರ್ ಜುಮ್ಕಾ. ಇದು ನನ್ನದು ಒಂದು ಫ್ರೆಂಡ್ ಕೊಟ್ಟಿದ್ದು. ಸೊ ಬ್ಲ್ಯಾಕ್ ತೊಗೋಬಾರ್ದು ಆ್ಯಸ್ ಎ ಗಿಫ್ಟ್, ಬಟ್ ನಾನು ಇಷ್ಟ ಪ್ರೀತಿಯಿಂದ ಕೊಟ್ಟಿರೋದ್ರಿಂದ ನಾನು ತೊಗೊಂಡಿದ್ದೆ. ಇದನ್ನು ನನ್ನೊಂದು ಫೋಟೋಗ್ರಾಫರ್ ಫ್ರೆಂಡ್ ಅಕ್ಷಯ್ ಅಂತ ಅವನು ಕೊಟ್ಟಿದ್ದು. ಸೊ ನೆನಪಿಗೆ ಖುಷಿ ಇಟ್ಕೊಂಡಿದ್ದೀನಿ, ಬಟ್ ನಾನು ಇದು ಯೂಸ್ ಮಾಡಿದ್ದೀನಿ ಕೂಡ ಸುಮಾರು ಟೈಮ್ ಅಂದರೆ ಅದೇ 4 to 5 timesಗೆ ಸುಮಾರು ಟೈಮ್ ಅನಿಸ್ಬಿಡುತ್ತೆ. ಸೊ ಆಗ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಕಾಟನ್ ಸ್ಯಾರಿ ಬ್ಲ್ಯಾಕ್ ಕಲರ್ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ಅದರಲ್ಲಿ ನಾನು ಈ ಬ್ಲ್ಯಾಕ್ ಕಲರ್ ಜುಮ್ಕಾನ ಯೂಸ್ ಮಾಡಿದ್ದೀನಿ. ಇದು ಒಂಥರ ಚೆನ್ನಾಗಿದೆ, ಪ್ಲೇನ್ ಇದ್ದರೂ ಚೆನ್ನಾಗಿದೆ. ಆಮೇಲೆ ಇದು ಸಿಂಧು ಈ ವಿಡಿಯೋ ನೋಡಿದ್ರೆ ಬೈಕೊಂಬೇಡ, ಬಿಕಾಸ್ ಇದು ಅವಳದು ಇಯರಿಂಗ್ಸು. ಇದನ್ನು ಅವಳ ಅಕ್ಕ ಮದುವೆಯಲ್ಲಿ ಹಾಕಿದ್ದೆ. ಸೊ ನಾನೊಂದು ರೆಡ್ ಕಲರ್ ಟಾಪ್ ಹಾಕಿದ್ದೆ, ನನಗೆ ಅವಾಗ ಇಯರಿಂಗ್ ಸಿಕ್ಕಿರಲಿಲ್ಲ. ಸೊ ಅವಳು ವಾರ್ಡ್ರೋಬಿಂದ ಎತ್ಕೊಂಡಿರೋ ಜುಮ್ಕಿ ಇದು ಚೆನ್ನಾಗಿದೆ ಅಲ್ಲ. ಸೊ ಇದು ನಾನು ಅವಳಿಗೆ ಕೊಡೋಕ್ಕೆ ಆಗಿಲ್ಲ, ಬಟ್ ನನ್ನ ಇದರಲ್ಲೇ ಇದೆ. ಬಟ್ ನನಗೆ ತುಂಬ ಇಷ್ಟ ಆಗಿದೆ, ಕೊಡೋಕ್ಕೂ ಮನಸ್ಸಿಲ್ಲ. ಸೊ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಈ ಥರನೇ ಯೂಸ್ ಮಾಡ್ಬೋದು. ಸೊ ಈ ಥರ ಐತೆ, ಚೆನ್ನಾಗಿದೆ ಇದೊಂದು. ಆಮೇಲೆ ಇನ್ನೊಂದು ಮೋಸ್ಟ್ ಫೇವ್ರೆಟ್ ಇಯರಿಂಗ್, ಪಿಕಾಕ್ ಡಿಸೈನ್ ಬಂದಿದೆ. ಇದೂ ಅಷ್ಟೇ ನಾನು ಜಾತ್ರೆಯಲ್ಲಿ, ರಾಗಿಗುಡ್ಡ ಜಾತ್ರೆಯಲ್ಲಿ ತೊಗೊಂಡಿದ್ದು. ಇದನ್ನು ನಾನು ಸುಮಾರು ಸರಿ ಯೂಸ್ ಮಾಡಿದ್ದೀನಿ, ಯಾಕಂದರೆ ಪುಟಾಣಿ ಜುಮ್ಕಾ ಬಂದಿದೆ ಕೆಳಗಡೆ. ಇಲ್ಲಿ ಪಿಕಾಕ್ ಡಿಸೈನ್ ಇದೆ, ಯಾರು ಅಂದರೆ ನೋಡಿದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಸೊ ಪಿಕಾಕ್ ಡಿಸೈನ್ ಬಂದಿದೆ. ಸೊ ಇದು ಅಷ್ಟೇ ನನಗೆ ತುಂಬ ಇಷ್ಟವಾದ ಜುಮ್ಕಾ, ಬ್ಲ್ಯಾಕ್ ವಿತ್ ಗೋಲ್ಡನ್ ಕಾಂಬಿನೇಷನ್. ನೆಕ್ಸ್ಟ್ ಬಂದು ಪ್ಲೇನ್ ವೈಟ್ ಪರ್ಲ್ ಜುಮ್ಕಾ. ಸೊ ಈ ಥರ. ಸೊ ಇದೂ ಅಷ್ಟೇ ಈ ಥರ ಜಸ್ಟ್ ಹ್ಯಾಂಗಿಂಗ್ ಟೈಪ್ ಇದೆ. ಈ ಥರ ಪ್ಲೇನ್ ಕಾಟನ್ ಸ್ಯಾರಿ, ಕಾಟನ್ ಕುರ್ತಾಗೆಲ್ಲ ಇದು ಮ್ಯಾಚ್ ಆಗುತ್ತೆ. ಡೈಲಿ ಆಫೀಸ್ಗೆ ಯಾರು ಹೋಗ್ತಾರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಇದು ಯಾವುದೋ ಒಂದು ಸ್ಯಾರಿಗೆ ಸರಕ್ಕೆ ಬಂದಿರೋದು, ವೈಟ್ ಸ್ಟೋನ್ಸ್ ವಿತ್ ರೆಡ್ ಆ್ಯಂಡ್ ಗ್ರೀನ್ ಪರ್ಲ್ ಥರ ಇದೆ. ಅದಕ್ಕೆ ಥರ ಚೆನ್ನಾಗಿದೆ, ಥರ ಗೋಲ್ಡನ್ ಥರ ಕಾಣಿಸುತ್ತೆ. ಸೊ ಇದು ಅಷ್ಟೇ. ನೆಕ್ಸ್ಟ್ ಬಂದು ಸಿಲ್ವರ್ ಪ್ರಾಡಕ್ಟ್ಸ್ ಥರ ಅನ್ಬೋದು. ಈ ಒಂದು ಯಾವುದೋ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ನಾನು ಬ್ಯಾಂಗ್ಳೂರು BTM ಅಲ್ಲಿ ತೊಗೊಂಡಿದ್ದು. ಥರ ಚೆನ್ನಾಗಿದೆ, ಏನಾದರೂ ವೆಸ್ಟರ್ನ್ ಡ್ರೆಸ್ಗಳಿಗೆಲ್ಲ ಮ್ಯಾಚ್ ಆಗುತ್ತೆ ನೋಡಿ, ಚೆನ್ನಾಗಿದೆ ತಾನೇ. ಸೊ ಇದೊಂದು ತೊಗೊಂಡಿದ್ದೆ. ಮೇ ಬಿ ಇದಕ್ಕೂ ಒಂದು 80 rupees ಇಲ್ಲ 100 rupees ಕೊಟ್ಟಿರ್ತೀನಿ. ನನ್ನ ಹತ್ರ ಅದಕ್ಕಿಂತ ಜಾಸ್ತಿ ಕಾಸ್ಟ್ಲಿ ಇದು ಯಾವುದೂ ಇಲ್ಲ. ಸೊ ಇದೆಲ್ಲೋಯ್ತು ಇನ್ನೊಂದು. ಸೊ ನೆಕ್ಸ್ಟ್ ಬಂದು ಇನ್ನೊಂದು ಬ್ಲ್ಯಾಕ್ ಕಲರ್ ಮೆಟೀರಿಯಲ್ಲೇನೆ, ಸಿಲ್ವರ್ ಲುಕ್ಸ್ ಇದೆ ನೋಡಿ. ಸೇಮ್ ಸಿಲ್ವರ್ ಥರನೇ ಕಾಣಿಸುತ್ತೆ, ಬಟ್ ಇಟ್ಸ್ ನಾಟ್ ಎ ಸಿಲ್ವರ್, ಇಟ್ಸ್ ಉಮಾ ಗೋಲ್ಡ್, ಉಮಾ ಸಿಲ್ವರ್ ಅನ್ಬೋದು. ಸೊ ಇದು ಎಷ್ಟು ಕ್ಯೂಟಾಗಿದೆ, ಫ್ಲವರ್ ಡಿಸೈನ್ ಬಂದಿದೆ. ಏನೆಲ್ಲದಕ್ಕೂ ಕ್ಯೂಟಾಗಿದೆ ಅಂತೇಳಿ ಇವಳು ಅಂದ್ಕೊಂಬೇಡಿ, ಬಟ್ ಎಲ್ಲ ಕ್ಯೂಟಾಗೇ ಇದೆ. ಸೊ ಕ್ಯೂಟಾಗಿರೋದನ್ನ ಕ್ಯೂಟಾಗಿದೆ ಅಂತ ಹೇಳಲೇಬೇಕಲ್ವ. ಇನ್ನೊಂದು ಜುಮ್ಕಾ. ಈ ಜುಮ್ಕಿ ನಾನು
ಎಲ್ಲೋ ತೊಗೊಂಡಿದ್ದೆ, ಮೇ ಬಿ ಜಯನಗರ್ ಅನಿಸುತ್ತೆ. ಇದನ್ನು ನಾನೊಂದು 2 ಟೈಮ್ ಹಾಕಿರ್ಬೋದು ಸ್ಯಾರಿಗೆಲ್ಲ, ಬಿಕಾಸ್ ಸ್ವಲ್ಪ ಲೆಂತ್ ದೊಡ್ಡ ಇದೆ. ಬಟ್ ಚೆನ್ನಾಗಿದೆ, ಕ್ಯೂಟಾಗಿ ಒಂಥರ ಲೈಟ್ ಪ್ಯಾರೋಟ್ ಗ್ರೀನ್ ಆ ಕಲರ್ ಇದೆ. ಸೊ ನೆಕ್ಸ್ಟ್ ಬಂದು ಸೇಮ್ ಲುಕ್ಸ್ ಲೈಕ್ ಅ ಗೋಲ್ಡ್. ತುಂಬ ಜನ ನಂಗೆ ಕೇಳಿದರು ಇದು ಗೋಲ್ಡಾ ಅಂತ ಹಾಕ್ಕೊಂಡಾಗ. ಇಟ್ಸ್ ನಾಟ್ ಎ ಗೋಲ್ಡ್, ಇಟ್ಸ್ ಉಮಾ ಗೋಲ್ಡ್. ಸೊ ಇದು ಮೇ ಬಿ ನಾನು ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂದರೆ ನಾನು ಜಯನಗರಲ್ಲಿ ಒಂದು ಶಾಪ್ ಇದೆ, ಆ ಶಾಪ್ ಹೆಸರು ಮರ್ತೋಗಿದೆ. ಅದು ಶಾಪ್ ಅಡ್ರೆಸ್ ಗೊತ್ತು ಆ್ಯಕ್ಚುಲಿ, 3rd ಬ್ಲಾಕ್ ಶಾಪ್ ಅಡ್ರೆಸ್. ಸೊ ಇದು ಭವಾನಿ ಸ್ಟೋರ್ ಎಲ್ರಿಗೂ ಗೊತ್ತಿರುತ್ತೆ, ಬ್ಯಾಂಗ್ಳೂರು 3rd ಬ್ಲಾಕಲ್ಲಿರೋದು. ಅದ್ರ ಪಕ್ಕದಲ್ಲಿರೋ ಒಂದು ಶಾಪಲ್ಲಿ ತೊಗೊಂಡಿದ್ದು. ಇದಕ್ಕೆ ಮೇ ಬಿ ಒಂದು 600 ಏನೋ ಕೊಟ್ಟಿರ್ತೀನಿ. ಬಟ್ ಅವಾಗ ತುಂಬ ಚೆನ್ನಾಗಿತ್ತು, ನನಗೆ ನೋಡಿದ ತಕ್ಷಣ ಡಿಸೈನ್ ಇಷ್ಟ ಆಗಿಬಿಟ್ಟಿತ್ತು. ಸೊ ನಾನು ಇದನ್ನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಇದು. ಎತ್ನಿಕ್ ಸಿಲ್ಕ್ ಸ್ಯಾರೀಸ್ಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದು ಪುಟಾಣಿ ಜುಮ್ಕ. ಸೊ ಇದನ್ನು ರೀಸೆಂಟಾಗಿ ಹಾಕ್ಕೊಂಡಿದ್ದೆ ಟೆಂಪಲ್ಗೆ, ಯಾವುದೋ ಟೆಂಪಲ್ಗೆ ಹೋದಾಗ. ಸೊ ಇದೊಂದು ಬ್ಲ್ಯಾಕ್ ವಿತ್ ಗ್ರೇ ಆ್ಯಂಡ್ ವೈಟ್ ಕಲರ್ ಆಗಿತ್ತು. ಆಮೇಲೆ ಇನ್ನೊಂದು ಹ್ಯಾಂಗಿಂಗ್ ಜುಮ್ಕ, ಲೈಕ್ ಈ ಥರ ಹ್ಯಾಂಗ್ ಮಾಡೋ ಥರ. ಸೊ ಇದು ನನ್ನ ಫೇವ್ರೇಟ್ ಜುಮ್ಕಿ. ಇದೂ ಸಿಂಧುದೆ, ಬಟ್ ಇದನ್ನು ನಾನು ಇಟ್ಕೊಂಡಿದ್ದೀನಿ ಅವಳ ನೆನಪಿಗೋಸ್ಕರ, ಅವಳಿಗೆ ಹೇಳಿ ಎತ್ಕೊಂಡಿದ್ದೆ. ಸೊ ಇದನ್ನು ಸುಮಾರು ಸರಿ ಹಾಕ್ಕೊಂಡಿದ್ದೀನಿ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ, ಆಫೀಸ್ಗೆ ಹೋಗೋ ಟೈಮಲ್ಲಿ ಒಂದಾನೊಂದು ಕಾಲದಲ್ಲಿ. ಸೊ ಇದು ನಂಗೆ ಗಿಫ್ಟೆಡ್ಡು, ಯಾರಂತ ಗೊತ್ತಿಲ್ಲ ನನಗೆ. ಏನೋ ಆಫೀಸ್ ಟೈಮಲ್ಲೆಲ್ಲ ಸೀಕ್ರೆಟ್ಸ್ ಅಂತ ಎಲ್ಲ ಮಾಡಿಸ್ತಿದ್ರು, ಆವಾಗ ನನಗೆ ಯಾರೋ ಒಬ್ಬರು ಕೊಟ್ಟಿದ್ದು. ಇದು ಇನ್ನೊಂದು ಎಲ್ಲೋ ಮಿಸ್ ಆಗಿದೆ. ಸೊ ಎಲ್ಲೋ ಇದೆ, ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಇದು ಗೊತ್ತಾಯ್ತಲ್ಲ, ಇದೊಂಥರ ಚೆನ್ನಾಗಿದೆ, ಬ್ಲೂ ಕಲರ್. ಸೊ ಇದಾಗಿತ್ತು. ನೆಕ್ಸ್ಟ್ ಬಂದು ಗ್ರೀನ್ ವಿತ್ ಸಿಲ್ವರ್ ಆ್ಯಂಡ್ ವೈಟ್ ಪರ್ಲ್ ಜುಮ್ಕ. ಇದು ಅಷ್ಟೇ. ಇದನ್ನು ಬ್ಯಾಂಗ್ಳೂರಲ್ಲಿ ಬಸವೇಶ್ವರ ನಗರಲ್ಲಿ ತೊಗೊಂಡಿದ್ದು, ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನಮ್ಮ ಚಿಕ್ಕಮ್ಮ ಮನೆ ಹತ್ರ. ಸೊ ಒಂದು ಸ್ಟೋರಲ್ಲಿ ತೊಗೊಂಡಿದ್ದೆ. ಐ ಪೇಯ್ಡ್ 80 rupees. ಇದನ್ನು ಒನ್ ಟೈಮು ಹಾಕಿಲ್ಲ, ಯಾವುದಾದ್ರು ಒಂದು ಕಾಟನ್ ಸ್ಯಾರಿಗೆ ಐ ನೀಡ್ ಟು ಪೇರ್ ಅಪ್. ಸೊ ಇದಾಗಿತ್ತು ನನ್ನ ಒಂದು ಜುಮ್ಕಾಸ್ ಕಲೆಕ್ಷನ್ಸ್. ಇದು ಅಷ್ಟೇ, ಯಾರೋ ನನಗೆ ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ಡೇ ಟೈಮಲ್ಲಿ ಆಫೀಸಲ್ಲಿ ಇದ್ದಾಗ. ಇದು ಅವಾಗೆಲ್ಲ ಥ್ರೆಡ್ ಜುವೆಲ್ಸ್ ಎಲ್ಲ ಇವಾಗೂ ಟ್ರೆಂಡಿಂಗಲ್ಲಿ ಇರ್ಬೋದು, ಬಟ್ ನಾನು ಯೂಸ್ ಮಾಡಲ್ಲ. ಥ್ರೆಡ್ ಬ್ಯಾಂಗಲ್ಸ್, ಥ್ರೆಡ್ ಜುಮ್ಕಾಸ್ ಎಲ್ಲ ಸ್ವಲ್ಪ ಥ್ರೆಡ್ ದಾರದ್ದೆಲ್ಲ ಜುವೆಲ್ಸ್ ಎಲ್ಲ ಒಂಥರ ಟ್ರೆಂಡಿಂಗಲ್ಲಿ ಇತ್ತಲ್ಲ, ಆ ಟೈಮಲ್ಲಿ ಇದು ನಂಗೆ ಅವರು ಗಿಫ್ಟ್ ಕೊಟ್ಟಿದ್ದು. ಸೊ ನೋಡ್ಬೋದು, ಈಸಿಯಾಗಿ ಗೊತ್ತಾಗುತ್ತೆ ಥ್ರೆಡ್ ವರ್ಕಿಂಗ್ ಇರೋದು. ಹಾಗೆ ಈ ಥರ. ಸೊ ನೆಕ್ಸ್ಟ್ ಬಂದು ನಾನು ರೀಸೆಂಟಾಗಿ ಜಾತ್ರೆಯಲ್ಲಿ ತೊಗೊಂಡಿರೋ ಜುಮ್ಕಿಗಳು ಎಲ್ಲನೂ ನಾನು 50 rupees ಕೊಟ್ಟಿದ್ದೀನಿ. ಬಟ್ ತುಂಬಾ ಇಷ್ಟ ಆಗಿದೆ. ಬಟ್ ಮೀಶೋದಲ್ಲೆಲ್ಲ ನೋಡಿದೆ, ಬಟ್ ಕಾಸ್ಟ್ಲಿ ಇತ್ತು. ಸೊ ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು. 50 rupees ಎಲ್ಲನೂ. ಒಂದು 4 ಪೇರ್ ತೊಗೊಂಡಿದ್ದೆ, ಅದಕ್ಕೆಲ್ಲನೂ 50 rupees, 200 rupees ಕೊಟ್ಟು ತೊಗೊಂಡಿದ್ದೆ. ಸೊ ಇದೊಂದು ಫ್ಲವರಿಂಗ್ ಇರೋದು. ನೆಕ್ಸ್ಟ್ ನಂಗೆ ಒಂದಿಷ್ಟು 4 ಜುವೆಲ್ಸ್ಗಳಲ್ಲಿ ಇಷ್ಟ ಆಗಿದ್ದು ಇದು ಬ್ಲ್ಯಾಕ್ ಕಲರ್. ಎಷ್ಟು ಕ್ಯೂಟಾಗಿದೆ ಅಲ್ಲ. ಸೊ ಇದೊಂದು. ಸೊ ಬ್ಲ್ಯಾಕ್ ಕಲರ್ ಇಯರಿಂಗ್ಸ್ಗಳಲ್ಲಿ ಇದು ನನಗೆ ತುಂಬ ಇಷ್ಟ ಆಗಿರೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಾಟನ್, ಬ್ಲ್ಯಾಕ್ ಕಾಟನ್ ಸ್ಯಾರೀಸ್ಗೆ ಅಥವಾ ಅಪೋಸಿಟ್ ಕಾಂಟ್ರಾಸ್ಟ್ ಯಾವ್ದಾದ್ರು ಆ ಥರದ್ದಕ್ಕೆ ಡ್ರೆಸ್ಗಳಿಗೆಲ್ಲ ಹಾಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಇಯರಿಂಗ್ಸ್ಗಳೆಲ್ಲ ತುಂಬ ಇಷ್ಟ. ಆಫ್ಟರ್ ಮ್ಯಾರೇಜ್ ನಾನು ಕಡಿಮೆ ತೊಗೊಂಡಿರೋದು, ಎಲ್ಲ ಗೋಲ್ಡ್ ಆ ಥರದ್ದು ಹಾಕ್ಕೊಳ್ಳೋದ್ರಿಂದ ಚೂರು ಕಡಿಮೆ. ಬಟ್ ಚೆನ್ನಾಗಿದೆ ಅಲ್ಲ. ಸೊ ಇದಾಯಿತು. ನೆಕ್ಸ್ಟ್ ಬಂದು ಇದು ಜಾತ್ರೆಯಲ್ಲೇ ತೊಗೊಂಡಿದ್ದು, ಅದೇ ಹೇಳಿದ್ ನಾನು 50 rupees. ಆಮೇಲೆ ಇದು ಸಿಂಧು ನನಗೆ ಬರ್ಡೇ ಕೊಟ್ಟಿದ್ದು. ಅವಳು ನನ್ನ ಬರ್ಡೇನ ಡಾಮಿನೋಸಲ್ಲಿ ಸೆಲೆಬ್ರೇಟ್ ಮಾಡಿದ್ಲು, ಬ್ಯಾಂಗ್ಳೂರು PG ಡೇಸಲ್ಲಿ, PG ಲೈಫ್ ಇದ್ದಾಗ, ವರ್ಕಿಂಗ್ ಇದ್ದಾಗ ನಾನು.
ಸೊ ಅವಳು ನಂದೊಂದು ಕ್ಯೂಟಾಗಿ ಸೆಲೆಬ್ರೇಷನ್ ಮಾಡಿ ಈ ಜುಮ್ಕಿನ ಮತ್ತು ಒಂದು ಡ್ರೆಸ್ನ ನನಗೆ ಗಿಫ್ಟ್ ಮಾಡಿದ್ಲು. ಸೊ ಸೇಮ್ ಡ್ರೆಸ್ ಸೇಮ್ ಇದನ್ನ ಹಾಕ್ಕೊಂಡು ನಾನು ಬರ್ಡೇ ಮಾಡ್ಕೊಂಡಿದ್ದೆ. ಸೊ ಇದೊಂಥರ ನೆನಪು. ಆಮೇಲೆ ಇದು ಒಂದು ಗಿಫ್ಟೆಡೇನೆ, ಗೋಲ್ಡನ್ ಕಲರ್. ಬಟ್ ಇದು ಯಾರು ನಂಗೆ ಗಿಫ್ಟ್ ಕೊಟ್ಟಿದ್ದು ಅಂತ ಗೊತ್ತಿಲ್ಲ, ಬಟ್ ಯಾರೋ ಒಬ್ರು ಕೊಟ್ಟಿದ್ದು, ನಂಗೆ ಮರ್ತೋಗಿದೆ. ಮೇ ಬಿ ಸೀಕ್ರೆಟ್ಸ್ ಅಂತ ಆ ಥರ ಆಡಬೇಕಾದ್ರೆ ಸಿಕ್ಕಿತ್ತು. ಆಮೇಲೆ ನಂಗೆ ಇನ್ನೊಂದು ಇಷ್ಟ, ಇದು ತುಂಬ ಫೇವ್ರೆಟ್ ಜುಮ್ಕಿ, ಬಟ್ ನಾನೇನೋ ಕಿತಾಪತಿ ಮಾಡಿ ಇದನ್ನ ಮೇಲ್ಗಡೆ ಕಿತ್ತಾಕ್ಬಿಟ್ಟಿದ್ದೀನಿ, ಸೊ ಗೊತ್ತಿಲ್ಲ. ಸೊ ಇದು ಒಂದು ನನ್ನ ಫೇವ್ರೆಟ್ ಜುಮ್ಕಿ ಆಗಿತ್ತು. ಸೊ ಫೈನಲ್ ಸೆಟ್ ಆಫ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಸೊ ನಾವು ಈಸಿಯಾಗಿ ನೋಡಿ ಯಾವ ಜುಮ್ಕ ಬೇಕು, ಎಲ್ಲೋ ಒಂದು ಫಂಕ್ಷನ್ಗೆ ಹೊರಟಿರ್ತೀವಿ, ಏನೋ ಕರ ಹೊರಟಿರ್ತೀವಿ ಅಂದಾಗ ಹೊರಗಡೆ ಹೋದಾಗ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ನಾವೊಂದು ಇಯರಿಂಗ್ಸ್ ಆರ್ಗನೈಸ್ನ ಮಾಡ್ಕೋಬೋದು. ಏನು ಸ್ಪೇಸ್ ಕೂಡ ಚೆನ್ನಾಗಿರುತ್ತೆ. ನಾವು ಆರಾಮಾಗಿ ಒಂದು ಡ್ರೆಸ್ಸಿಂಗ್ ಟೇಬಲಲ್ಲಿ ಇದನ್ನು ನಾವು ಇಟ್ಕೋಬೋದು. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ನನಗೇನಾದರೂ ಈ ಥರ ಸಬ್ಸ್ಕ್ರೈಬ್ ಮಾಡಿದ್ರೆ ಅಥವಾ ಲೈಕ್ ಮಾಡಿದ್ರೆ ಮೋಟಿವೇಟ್ ಆಗ್ತೀರಿ, ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಬೇಕು ಅನ್ನೋದೊಂದು ಫೀಲ್ ಆಗುತ್ತೆ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲಾಟ್ಸ್ ಆಫ್ ಲವ್.